ಹಾಯ್ ನಮಸ್ಕಾರ. ಬನ್ನಿ ಒಂದು ಅದ್ಭುತವಾಗಿರ್ತಕ್ಕಂಥ ಕನ್ನಡ ಮಾರಲ್ ಸ್ಟೋರಿಯನ್ನು ನೋಡುವಂಥ ಪ್ರಯತ್ನ ಮಾಡೋಣ ಸ್ನೇಹಿತರೆ. ಒಂದು ಊರಿನಲ್ಲಿ ಒಬ್ಬ ಶ್ಯಾಮ ಎಂಬ ಬಡ ವ್ಯಕ್ತಿ ವಾಸವಾಗಿದ್ದನು. ಆ ವ್ಯಕ್ತಿಯು ತುಂಬ ಜಿಪುಣ ಹಾಗೂ ಆಶೆಯುಳ್ಳವನಾಗಿದ್ದ. ಒಂದು ದಿನ ಅವನನ್ನು ಪರೀಕ್ಷೆ ಮಾಡಲು ದೇವಿ ಒಂದು ರೂಪದಲ್ಲಿ ಪ್ರತ್ಯಕ್ಷವಾಗುತ್ತಾಳೆ. ಆ ದೇವಿಯು ಶ್ಯಾಮನಿಗೆ ಒಂದು ನಾಣ್ಯದ ಚೀಲವನ್ನು ಕೊಡುತ್ತಾಳೆ. ಆ ಬಡ ಶ್ಯಾಮನು ತುಂಬ ಆಶೆಯುಳ್ಳವನಾಗಿದ್ದರಿಂದ ದೇವಿಯ ಬಳಿ ಇನ್ನಷ್ಟು ನಾಣ್ಯಗಳನ್ನು ಕೇಳಿದನು. ಆಗ ದೇವಿಯು ಅವನಿಗೆ ಹೇಳುತ್ತಾಳೆ, ನಿನಗೆ ಇನ್ನೂ ನಾಣ್ಯಗಳನ್ನು ಕೊಡುತ್ತೇನೆ, ಆದರೆ ಒಂದು ಕರಾರು ಇದೆ ಎಂದು. ಅದು ಏನು ಅಂತ ಹೇಳಿ ದೇವಿ, ನಾನು ನಡೆಸಿಕೊಡುತ್ತೇನೆ ಎಂದು ಆ ಬಡ ವ್ಯಕ್ತಿ ಹೇಳುತ್ತಾನೆ. ನಾನು ಕೊಡುವ ನಾಣ್ಯವನ್ನು ನೀನು ಕೆಳಗೆ ಭೂಮಿಯ ಮೇಲೆ ಬೀಳದಂತೆ ನೋಡಿಕೊಳ್ಳಬೇಕು. ಒಂದು ವೇಳೆ ನಾ ಕೊಟ್ಟ ನಾಣ್ಯ ಕೆಳಗೆ ಬಿದ್ದರೆ ಅದು ಮಣ್ಣಲ್ಲಿ ಮಣ್ಣಾಗಿ ಹೋಗುತ್ತದೆ, ಎಚ್ಚರ ಇರಲಿ ಎಂದು ಅವನಿಗೆ ಹೇಳುತ್ತಾಳೆ. ದೇವತೆಯು ನಾಣ್ಯಗಳನ್ನು ಚೀಲದಲ್ಲಿ ಸುರಿಯಲು ಪ್ರಾರಂಭಿಸಿದಳು. ಆಗ ಚೀಲ ತುಂಬಿ ನಾಣ್ಯಗಳು ಹೊರಚೆಲ್ಲಲು ಆರಂಭಿಸಿದವು. ಆಗ ಆ ಬಡ ಶ್ಯಾಮನು ಇನ್ನೂ ಬೇಕು ಎಂದು ಕೇಳುತ್ತಿದ್ದನು. ಮತ್ತೆ ದೇವಿಯು ನಾಣ್ಯಗಳನ್ನು ಸುರಿಯಲು ಪ್ರಾರಂಭಿಸಿದಾಗ ನಾಣ್ಯಗಳು ಭೂಮಿಯ ಮೇಲೆ ಬೀಳತೊಡಗಿದವು. ಮಣ್ಣಿನಲ್ಲಿ ಬಿದ್ದ ಎಲ್ಲ ನಾಣ್ಯಗಳು ಮಣ್ಣಾಗತೊಡಗಿದವು. ಆಗ ಶ್ಯಾಮನು ಕೈಗೆ ಬಂದದ್ದು ಬಾಯಿಗೆ ಬರದ ಹಾಗೆ ಮಾಡಿಕೊಂಡು ಸುಮ್ಮನೆ ನಿಂತನು. ಹೀಗೆ ಅತಿ ಆಸೆ ಪಟ್ಟರೆ ಏನೂ ದೊರೆಯುವುದಿಲ್ಲ ಎಂದು ಈ ಒಂದು ನೀತಿ ಕಥೆಯಿಂದ ತಿಳಿಯಬಹುದಾಗಿದೆ. ಧನ್ಯವಾದಗಳು. ಮತ್ತೊಂದು ಕಥೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.